ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇಂದಿನ ವಿಷಯ ಸಂಶಯ ಪಿಶಾಚಿ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಸಂಶಯ ಚಿಂಕ್ರೋಬದ ಸಂಗಾತಿ. ಸಂಶಯ ರಾಕ್ಷಸನೊಮ್ಮೆ ಮನದೊಳಗೆ ಇಣುಕಿದನೆಂದರೆ ಮನುಷ್ಯನ ಅವಸ್ಥೆ ಹೇಗೆ ದುರಂತವನ್ನು ಸಮೀಪಿಸುತ್ತದೆ ಎನ್ನಲು ಈ ಘಟನೆಗಳೇ ಸಾಕ್ಷಿ. ದಿನೇಶ ನೋಡಲು ಎತ್ತರ ಸುಂದರಕಾಯವಾದ ಹುಡುಗ. ಒಳ್ಳೆ ಹೈಟ್ ಉಂಟಯ್ಯ ನಿನಗೆ ಎಂದು ಮಿತ್ರರು ಆತನಿಗೆ ಹೇಳುತ್ತಾ ಇರುತ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯೇ ಸಿಕ್ಕಿತ್ತು ಅವನಿಗೆ. ದಿನೇಶ ಒಮ್ಮೆ ಪತ್ನಿಯ ಜೊತೆ ತರಕಾರಿ ಕೊಂಡುಕೊಳ್ಳಲು ಮಾರುಕಟ್ಟೆಗೆ ಹೋಗಿದ್ದ. ಈತ ನಿಂತಿದ್ದ ಜಾಗದ ಹತ್ತಿರವಿದ್ದ ಅಂಗಡಿಯಲ್ಲಿದ್ದ ತರುಣಿಯೊಬ್ಬಳು ಅವನನ್ನು ದಿಟ್ಟಿಸಿ ನೋಡಿ ನಕ್ಕಳು. ಅವನೂ ನಕ್ಕ. ಇದನ್ನು ಗಮನವಿಟ್ಟು ನೋಡುತ್ತಿದ್ದ ದಿನೇಶನ ಪತ್ನಿ ಶ್ರೀಮತಿಯ ಮನಸ್ಸನ್ನು ಸಂಶಯ ಪಿಶಾಚಿ ಪ್ರವೇಶಿಸಿತು. ಆಕೆಗೆ ತಲೆಬಿಸಿ, ಹೊಟ್ಟೆ ಸಂಕಟ ಪ್ರಾರಂಭವಾಯಿತು. ಆ ಬಿಕನಾಸಿ ತನ್ನ ಯಜಮಾನರ ಯಾರೋ ಗರ್ಲ್ ಫ್ರೆಂಡ್ ಇರಬೇಕೆಂದು ಊಹಿಸಿದಳು. ಅಂದಿನಿಂದ ಏಕಪ್ರಕಾರವಾಗಿ ಬೈಗಳ ಮಾತಿನಿಂದ ಗಂಡನನ್ನು ಹಿಂಸಿಸತೊಡಗಿದ್ದಾಳೆ. ಎಷ್ಟು ವಿಧವಾಗಿ ಸತ್ಯ ಏನೆಂಬುದು ಎಂದು ತಿಳಿಸಿದರೂ ನಂಬಲಾರಳು. ಕೆಲವೊಮ್ಮೆ ಯಾರ ಮನೆಗೋ ಫೋನ್ ಮಾಡಿ ಅಲ್ಲಿನ ಹೆಂಗಸರನ್ನು ಗದರಿಸುವುದುಂಟು. ಎಷ್ಟು ಹಣ ತೆಗೆದುಕೊಂಡು ನನ್ನ ಯಜಮಾನರ ಮನಸ್ಸನ್ನು ಕೆಡಿಸಿ ಮನೆ ಹಾಳು ಮಾಡಿದ್ದೆಯಲ್ಲ ಗಯ್ಯಾಳಿ ಎಂದು ಫೋನಿನಲ್ಲಿ ಗದರಿಸಿ ಬೈಯುತ್ತಾಳೆ. ಒಮ್ಮೆ ದಿನೇಶನು ಕ್ಲಬ್ಬಿನಲ್ಲಿ ಮಹಿಳೆಯೊಬ್ಬಳ ಜೊತೆ ಮಾತನಾಡುತ್ತಿದ್ದಾಗ ಆಕೆ ಅಲ್ಲಿಗೂ ಹೋಗಿ ರಂಪಾಟ ಮಾಡಿ ಗುಲ್ಲೆಬ್ಬಿಸಿದ್ದಳು. ಪಾಪ ದಿನೇಶ ಸೋತು ಸುಣ್ಣವಾಗಿ ವಿಚ್ಛೇದನಕ್ಕೂ ಪ್ರಯತ್ನಿಸಿದ. ಆದರೆ ಸಫಲವಾಗಲಿಲ್ಲ. ಹ್ಯಾಪಿಲಿ ಮ್ಯಾರಿಡ್ ಆದರೆ ಅನ್ಹ್ಯಾಪಿಲಿ ಲಿವಿಂಗ್ ಮುಂದುವರೆಯುತ್ತಲೇ ಇದೆ. ಇದು ಅಪರಿಹಾರ್ಯ ಅಲ್ಲವೇ? ಲಕ್ಷ್ಮಮ್ಮ ಮದುವೆಯಾಗದೆ ಉಳಿದರು. ಅವರಿಗೆ ಸ್ವಂತ ಮನೆ, ಪಿತ್ರಾರ್ಜಿತ ಆಸ್ತಿ ಇದೆ. ಮನೆ ವಾರ್ತೆಯ ಕೆಲಸ, ಪೂಜೆ ಪಾಠ, ಓದಿನಲ್ಲಿ ಅವರ ಸಮಯ ಕಳೆಯುತ್ತದೆ. ಅವರ ತಂಗಿ ತುಂಬ ಓದಿಕೊಂಡವರು, ಕಾಲೇಜೊಂದರಲ್ಲಿ ಅಧ್ಯಾಪಕಿ. ಅವರಿಗೂ ಮದುವೆಯಾಗಿಲ್ಲ. ಈ ಇಬ್ಬರು ಅಕ್ಕ ತಂಗಿಯರು 40 ವಯಸ್ಸು ದಾಟುತ್ತಿರುವ ಒಳ್ಳೆಯ ಉದ್ಯೋಗದಲ್ಲಿರುವ ತಮ್ಮ ಸಹೋದರನಿಗೆ ಮದುವೆ ಮಾಡಿಸುವ ಹಂಬಲ, ವಂಶ ಉಳಿಯಬೇಕೆಂಬ ಆಸೆ. ಎಷ್ಟೆಷ್ಟೋ ಪ್ರಯತ್ನ ಮಾಡಿದರೂ ಸಮೀಪದ ಬಂಧುವೊಬ್ಬ 80 ವಯಸ್ಸು ದಾಟಿದ ಮುದುಕ, ಕುಹಕ ಕುತಂತ್ರಗಳಲ್ಲಿ ನಿಸ್ಸೀಮ. ಪ್ರತಿ ಬಾರಿಯೂ ಇನ್ನೇನು ಕೂಡಿ ಬಂದು ಮದುವೆ ಆಗಿಯೇ ಹೋಯಿತು ಎನ್ನುವಷ್ಟರಲ್ಲಿ ಸುಳ್ಳು ಮೋಸದ ಸಾಕ್ಷಿಗಳಿಂದ ಮದುವೆ ನಡೆಯದಂತೆ ನೋಡಿಕೊಳ್ಳುತ್ತಾನೆ. ಅಕ್ಕ ತಂಗಿ ಅವನ ದೌರ್ಜನ್ಯವನ್ನು ಸಹಿಸಿ ಕಂಗಾಲಾಗಿದ್ದಾರೆ. ಸಹೋದರನೇ ಅಯ್ಯೋ ನನಗೆ ಮದುವೆ ಬೇಡಮ್ಮ ಎನ್ನುತ್ತಿರುತ್ತಾನೆ. ಆದರೂ ಇವರು ಆಶಾವಾದಿಗಳು. ತಮ್ಮ ಅಸಹಾಯಕತೆಗೆ ಮರುಗುತ್ತಿದ್ದಾರೆ. ಈ ತೊಂದರೆಗೆ ಅಂತ್ಯವೇ ಇಲ್ಲವೇ? ಇನ್ನೊಂದು ವಿಷಯ ನೋಡೋಣ. ರಾಜಣ್ಣ ಮೆಚ್ಚಿದವಳನ್ನು ಮದುವೆಯಾಗುತ್ತೇನೆ ಎಂದಾಗ ತಂದೆ ತಾಯಿಗಳ ವಿರೋಧ. ಪಾಪ ಅವರ ತಲೆಯಲ್ಲಿ ಏನೇನೋ ಸಂಶಯದ ಬೀಜ ಬಿತ್ತಿದ್ದಾರೆ. ಹಾಗಾಗಿ ಅವರು ಹೇಳುತ್ತಾರೆ, ಗೂಂಡಾಗಳಿಂದ ಹೊಡೆಸುತ್ತೇವೆ, ಮಂತ್ರ ಮಾಟ ಮಾಡಿ ಕಣ್ಣು ಕುರುಡಾಗುವಂತೆ ಮಾಡುತ್ತೇವೆ. ಆ ಹುಡುಗಿಯನ್ನು ಮದುವೆಯಾದರೆ ನಿನ್ನ ಸರ್ವನಾಶ ಆಗುತ್ತದೆ, ಶಾಪ ಹಾಕುತ್ತೇವೆ ಎನ್ನುತ್ತಾರೆ. ರಾಜಣ್ಣ ಅರ್ಧ ಹುಚ್ಚನಂತಾಗಿ ಬಿಟ್ಟಿದ್ದಾನೆ. ಯಾರೋ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಎಂದರಂತೆ. ಆತನಿಗೆ ದೇವರು ದಿಂಡರು ಪೂಜೆ ಪ್ರಾರ್ಥನೆಗಳಲ್ಲಿ ನಂಬಿಕೆ ಇಲ್ಲ ಎಂದೇನೂ ಇಲ್ಲ. ಅವನು ಸೈಂಟಿಫಿಕಲಿ ಓರಿಯೆಂಟೆಡ್, ವೈಜ್ಞಾನಿಕ ಮನೋಭಾವದವನು. ಈಗ ವ್ಯಥಿತನಾಗಿದ್ದಾನೆ. ಈ ಪರಿಸ್ಥಿತಿಯಿಂದ ಬಿಡುಗಡೆಯೇ ಇಲ್ಲವೇ? ಮುಂದಿನ ವಿಷಯ, ನಾನೇನು ಮಾಡಲಿ? ಪ್ರಾರ್ಥನೆ ಮಾಡಲು ಪ್ರಯತ್ನಿಸಿದೆ, ಆದರೂ ಸಾಧ್ಯವಾಗುತ್ತಿಲ್ಲ. ಮನಃಶಾಂತಿಯೇ ಸಿಗುತ್ತಿಲ್ಲ. ಮನಸ್ಸಿನ ಸ್ಥಿಮಿತ ತಪ್ಪುತ್ತಿದೆ. ಮನಸ್ಸಿನ ಚಂಚಲತೆಯನ್ನು ನನ್ನ ಹಿಡಿತಕ್ಕೆ ತರಲು ಸಾಧ್ಯವಾಗುತ್ತಿಲ್ಲ. ಎಂಥ ಸಣ್ಣ ಪುಟ್ಟ ಚಿಲ್ಲರೆ ವಿಷಯಗಳಿಗೂ ಸಿಟ್ಟು ಬರುತ್ತದೆ. ಯದ್ವಾ ತದ್ವಾ ಮಾತಾಡಿ ಬಿಡುತ್ತೇನೆ. ಆನಂತರ
ನನ್ನ ತಪ್ಪು ತಿಳಿಯುತ್ತದೆ. ಇಷ್ಟಾದರೂ ತಿದ್ದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಏನನ್ನೂ ಸಾಧಿಸಲಾಗದೆ ಬರಿಯ ಆಸೆಯನ್ನಷ್ಟೇ ಉಳಿಸಿಕೊಂಡು ಪ್ರತಿಯೊಂದರಲ್ಲೂ ಸೋಲುತ್ತಿರುವ ನಾನು ಹುಟ್ಟಿದ ಗಳಿಗೆ ಕೆಟ್ಟದ್ದಿರಬೇಕು. ಆರೋಗ್ಯವೂ ಅಷ್ಟು ಚೆನ್ನಾಗಿಲ್ಲ. ಕುಳ್ಳನಾಗಿರುವುದರಿಂದ ಜನರ ಅಪಹಾಸ್ಯಕ್ಕೂ ಈಡಾಗಬೇಕಾಗಿದೆ. ಈ ಎಲ್ಲ ದುಃಖವನ್ನು ತಡೆದುಕೊಳ್ಳುವುದು ಹೇಗೆ? ನನಗರಿಯದಂತೆ ಅನೈತಿಕತೆಯತ್ತ ಜಾರುತ್ತಿದ್ದೇನೆ. ಒಂದಲ್ಲ ಒಂದು ದಿನ ನಾನು ಕೆಟ್ಟವನಾದರೆ ಆಶ್ಚರ್ಯವಿಲ್ಲ. ಸತ್ಸಂಗ, ಸದ್ಗ್ರಂಥಗಳ ಅಧ್ಯಯನ, ಪ್ರಾರ್ಥನೆ, ಸ್ವಲ್ಪವಾದರೂ ನಿಷ್ಠೆಯಿಂದ ಎಂದರೆ ಎಡೆಬಿಡದೆ ಕ್ರಮವಾಗಿ ಮಾಡುವ ಪ್ರಯತ್ನದಿಂದ ಖಂಡಿತವಾಗಿಯೂ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯ. ಆದರೆ ಸ್ವಲ್ಪ ಕಾಲಾವಕಾಶ ಬೇಕು. ಧೃತಿಗೆಡದೆ ಅಭ್ಯಾಸ ಮಾಡಿದ್ದಾದರೆ ಯಶಸ್ಸು ದೊರೆಯುತ್ತದೆ. ಊಟ, ತಿಂಡಿ, ವಿಶ್ರಾಂತಿ, ಹರಟೆ, ನಿದ್ರೆ, ತಿರುಗಾಟ ಎಲ್ಲದಕ್ಕೂ ಸಮಯವಿದೆ. ಆದರೆ ಪ್ರಾರ್ಥನೆ, ನಾಮಜಪ, ಸದ್ಗ್ರಂಥಗಳ ಅಧ್ಯಯನ ನಿಷ್ಠೆಯಿಂದ ಮಾಡಲು ಆಗುವುದಿಲ್ಲ. ಸಮಯವಿಲ್ಲ ಎಂದರೆ ಆ ವಿಚಾರದಲ್ಲಿ ನನಗೆ ಶ್ರದ್ಧೆ ಇಲ್ಲ ಎಂದಾಗುತ್ತದೆ. ಪ್ರಯತ್ನ ಪ್ರಯತ್ನ ಬಿಡದ ಪ್ರಯತ್ನ, ಪ್ರಾರ್ಥನೆ ಮುಂದುವರೆಸು. ಪ್ರಗತಿ ಖಂಡಿತ ಸಾಧ್ಯ. ಮಳೆಗಾಲ ಬಂತೆಂದು ಮುಂಚಿತವಾಗಿ ಬೇಕಾದ ಆಹಾರ ಸಾಮಗ್ರಿ ದಾಸ್ತಾನು ಮಾಡುತ್ತಾರೆ. ಒಂದೆರಡು ದಿನ ವಿದ್ಯುತ್ ಕೊರತೆ ಇದೆ ಎಂದಲ್ಲಿ ಅದಕ್ಕಾಗಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಳ್ಳುತ್ತಾರೆ. ತಾಯಿ ಊರಿಗೆ ಹೋದಾಗಲೂ ಸಹ ಊಟ ಮಾತ್ರ ಬೇರೆಲ್ಲಿಯಾದರೂ ಮಾಡುತ್ತಾರೆ. ಧೋಬಿ ಬರುವುದಿಲ್ಲ ಅಂದರೆ ಬಟ್ಟೆ ಒಗೆದುಕೊಳ್ಳುತ್ತಾರೆ. ಮನರಂಜನೆಗಾಗಿ ಗಂಟೆಗಟ್ಟಲೆ ಕಾಲ ವ್ಯರ್ಥ ಮಾಡುತ್ತಾರೆ. ಆದರೆ ಸರ್ವಶಕ್ತನಾದ ಭಗವಂತನ ಚಿಂತನೆಗಾಗಿ ಯಾರೂ ಸಮಯವನ್ನು ದಿನದ 24 ಗಂಟೆಗಳಲ್ಲಿ 24 ನಿಮಿಷಗಳನ್ನಾದರೂ ನಿಷ್ಠೆಯಿಂದ ಉಪಯೋಗಿಸುವುದಿಲ್ಲ. ಮುಂದಿನ ವಿಷಯ, ಈ ಕ್ಷಣ ಮುಂದಾಗಿ. ಏಕೆ ಹೀಗಾಗುತ್ತಿದೆ? ಇದಕ್ಕೆಲ್ಲ ಏನರ್ಥ ಎಂದು ತಿಳಿದುಕೊಳ್ಳುವುದು ಕಷ್ಟವೇ. ಆದರೆ ತಾಪತ್ರಯಗಳಿಂದ ಪಾರಾಗುವ ವಿಧಾನವನ್ನು ತಿಳಿದುಕೊಂಡು ಮಾಡಬೇಕಾದದ್ದನ್ನು ಮಾಡಿದರೆ ಖಂಡಿತ ತೊಂದರೆಗಳಿಂದ ಪಾರಾಗಬಹುದು. ಹಾಗೆ ಪಾರಾದವರೂ ಇದ್ದಾರೆ. ಏಕೆ, ಹೇಗೆ ಎಂಬುದು ತುಂಬ ಜಟಿಲವಾದ ವಿಚಾರ. ಸೂಕ್ಷ್ಮದರ್ಶಕದ ಸಹಾಯವಿಲ್ಲದೆ ಸೂಕ್ಷ್ಮ ವಸ್ತುಗಳನ್ನು ನೋಡಲಾಗದು. ದೂರದರ್ಶಕದ ಸಹಾಯವಿಲ್ಲದೆ ದೂರದ ವಸ್ತುಗಳ ಸಂಬಂಧವಾಗಿ ತಿಳಿಯಲಾಗದು. ಈ ಜಗತ್ತು ಜಟಿಲ, ಸಂಕೀರ್ಣ ಹಾಗೂ ಅತ್ಯಂತ ಸೂಕ್ಷ್ಮವಾದ ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಇದು ಸಾಮಾನ್ಯ ದೃಷ್ಟಿಗೆ ಗೋಚರಿಸದು. ಜೀವಿ ಅರ್ಜಿಸಿದ ಕ್ರಮಕ್ಕನುಗುಣವಾಗಿ ಸುಖ ದುಃಖಗಳು ಉಂಟಾಗುತ್ತವೆ. ಈ ವಿಚಾರವನ್ನು ಮುಂದಿನ ಅಧ್ಯಾಯವೊಂದರಲ್ಲಿ ತಿಳಿಸಲು ಯತ್ನಿಸಲಾಗಿದೆ. ಈಗ ಉಂಟಾಗಿರುವ ತೊಂದರೆಗೆ ಕಾರಣ ಯಾವುದೆಂದು ತಿಳಿಯದಿರಬಹುದು. ಆದರೆ ಕಾರಣ ಇದ್ದೇ ಇದೆ. ಈಗ ಮಾಡಿದ ಸತ್ಕರ್ಮಕ್ಕೆ ಫಲವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾಪ್ತವಾದುದಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಇಂತಹ ವಿಚಾರ ಸಾಮಾನ್ಯರಿಗೆ ಗೊಂದಲ ಎನಿಸುವುದು ಸಹಜ. ಆದರೆ ಎಲ್ಲವೂ ಸೂಕ್ಷ್ಮ ನಿಯಮಗಳಿಗೆ ಅನುಗುಣವಾಗಿ ನಡೆಯುವುದು. ಸಜ್ಜನರಿಗೂ ಸತ್ಕರ್ಮ ನಿರತರಿಗೂ ದೈವಭಕ್ತರಿಗೂ ಸಂಕಟಗಳು ಏಕೆ ಬರುತ್ತವೆ? ಎಷ್ಟೋ ಮಂದಿಯ ದೇವರಲ್ಲಿನ ಶ್ರದ್ಧೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಾರದೆ ಪಲಾಯನ ಸೂತ್ರ ಪಠಿಸುವುದು ಆಶ್ಚರ್ಯವೇನಲ್ಲ. ಸಮಸ್ಯೆಗೆ ಒಂದು ಉತ್ತರ ನಮಗೆ ತಿಳಿಯದಿದ್ದಲ್ಲಿ ಅದಕ್ಕೆ ಉತ್ತರವೇ ಇಲ್ಲ ಎಂದು ಮೊಂಡು ವಾದ ಮಾಡುವ ಬುದ್ಧಿವಂತರಿಗೆ ಕೊರತೆ ಇಲ್ಲ. ನಿಜವಾಗಿಯೂ ಎಲ್ಲ ಸಮಸ್ಯೆಗಳಿಗೂ ನಿಗೂಢ ಪ್ರಶ್ನೆಗಳಿಗೂ ಉತ್ತರ ಇದ್ದೇ ಇದೆ. ಮಾನವನಿಗೆ ಕೊಟ್ಟಿರುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಕಡೆಗೆ ಎಲ್ಲರೂ ಹೆಚ್ಚು ಗಮನವನ್ನು ಕೊಡಬೇಕು. ಬೆಂಕಿ ಬಿದ್ದಾಗ ಮನೆಯ ಬಳಿ ನಿಂತು ಮನೆಯ ಎತ್ತರವೆಷ್ಟು, ಮನೆಗೆ ಹೇಗೆ ಬೆಂಕಿ ಬಿತ್ತು ಎಂದು ಚರ್ಚಿಸುವುದು ಉಚಿತವಲ್ಲ. ಅಷ್ಟು ಮಾತ್ರವೇ ಅಲ್ಲ, ಅಂಥ ಚರ್ಚೆಯಿಂದ ದೋಷ ಉಂಟಾಗುತ್ತದೆ. ಸಣ್ಣ ಮಗುವಿಗೆ ಬೃಹತ್ತಾದ ನಕ್ಷತ್ರದ ಬಗ್ಗೆ ತಿಳಿಸಿದಾಗ ಅದನ್ನು ಅರಿಯಲಾರದು.
ಸ್ವಲ್ಪ ಬೆಳವಣಿಗೆ ಉಂಟಾದರೆ ಅರ್ಥವಾಗುತ್ತದೆ. ಭಗವಂತನನ್ನು ಕಂಡ ಮಹಾತ್ಮರ ಮಾತಿನಲ್ಲಿ ವಿಶ್ವಾಸವಿಡದೆ ನಮಗೆ ಮುನ್ನಡೆಯಲು ಬೇರೆ ಯಾವ ದಾರಿ ಇದೆ? ಜೀವನ ಏರುಪೇರುಗಳಿಲ್ಲದೆ ಎಲ್ಲ ಸುಗಮವಾಗಬೇಕು. ಇಲ್ಲವಾದರೆ ದೇವರೇ ಇಲ್ಲ ಎನ್ನುತ್ತೇವೆ ಎಂದು ದೇವರನ್ನು ಹೆದರಿಸಲು ಸಾಧ್ಯವೇ? ಸಂಕಷ್ಟಗಳೆಲ್ಲ ದೇವರು ಕೊಡುವ ಸತ್ವ ಪರೀಕ್ಷೆ ಎಂದು ಎಣಿಸಿ ಎಲ್ಲರೂ ನಿಷ್ಠೆಯಿಂದ ಪ್ರಾರ್ಥನೆ ಮುಂದುವರೆಸಲಿ, ಶುಭವಾಗಿಯೇ ತೀರುವುದು. ಈ ನಿಟ್ಟಿನಲ್ಲಿ ಈ ಕ್ಷಣವೇ ಮುಂದಾಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೀರದ ದುಃಖ ಎಂಬ ವಿಷಯವನ್ನು ನೋಡೋಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.